Hello everyone, welcome back to my channel. ಮೊಮ್ಮಗನ್ನ ಬಿಟ್ಟು ಲಲ್ಲಿಗೆ 2 ದಿನ ಇರೋಕ್ಕಾಗಲಿಲ್ಲ. ಲಲ್ಲಿ ಅಲ್ಲ, ಅಮ್ಮ ಮೊಮ್ಮಗ ಇಬ್ರು ಒಂದೇ ಥರ ಹಾಕೊಬಿಟ್ಟಿದ್ದೀರಲ್ಲ, ಏನು ಸಮಾಚಾರ? ಮ್ಯಾಚಿಂಗ್ ಹೋಗೋಳು. ಚಿಕ್ಕ ಮಗ ತಂದ್ಕೊಟ್ಟಿದ್ದು 3 ವರ್ಷದಿಂದ ಮುಟ್ಟಿರ್ಲಿಲ್ಲ. ಹೊಸ ವರ್ಷ ದಿನ ಅದೇ ಅನ್ಕಂಡೆ, ಏನಿವತ್ತು ಹ್ಯಾಂಡ್ಸಮ್ ಕಾಣ್ತಾ ಇದೆಯಲ್ಲಪ್ಪ ಅಂತ. ಮನೆಗೆ ಹೋಗೋಣ. ಸರ್ಸರ್ಗಳು ಪಕ್ಕ ಕೂತ್ಕೊಬಿಟ್ಟವ್ರೆ. ಸರ್ಸರ್ಗಳು ಮನೆಗೆ ಹೋಗೋಣ. ನಮ್ಮ ಬಾಣ್ತೀಲಿ ಕೂತವಳೆ, ನಾನು ಇಲ್ಲಿ ಕೂತಿದ್ದೀನಿ. ಮೊಮ್ಮಗಳನ್ನ ಮಾತಾಡಿಸ್ತವ್ರೆ. ಕೈ ನೋಡು, ಕೊಯ್ಯ. ವೆಯ್ಟ್ ರುಕೋ ಜರ, ಸಬರ್ ಕರು. ನೋಡಿ, ಹಿಂಗಿರ್ಬೇಕು ಸ್ವಲ್ಪ. ಅವ್ರಿಗೂ ಇಲ್ಲಿದ್ರೆ ಬಾಯಿಗೆ ಹೋದಂಗಾಗುತ್ತೆ ಅಲ್ಲೆಲ್ಲ. ಒಬ್ಬ ಕೆಲಸ ಮಾಡಿ 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 ಮಲಗಿದ್ದು ಅಂತ ಇನ್ನೂ ಎದ್ದಿಲ್ಲ. ದೇವ್ರು ಕೆಲಸ ಮಾಡಿಸ್ತಾರಲ್ಲ, ಅದಕ್ಕೆ ಅವ್ರ ಹಂಗೆ ಮುರಿಯೋದು. 3 ತಿಂಗಳು ಹಂಗೆ ಮುರಿತವೆ. ಬಿಡ್ರಿ, ನೀಡ್ಕೊ ಕಾಲು. ಹೋಗೋಣ ಮನೆಗೆ. ಬೆಳಗ್ಗೆಯಿಂದ ಮಾಡಿರ್ಲಿಲ್ವಾ? ಕಕ್ಕನ ಮಾಡಿದ, ಬೆಳಗ್ಗೆನೆ ಮಾಡ್ದ. ಲಲ್ಲಿಗೆ ಡಬಲ್ ಧಮಾಕ, 2 ಮೊಮ್ಮಕ್ಕಳು. ಆ ಕಡೆಗೆ ತಿರುಗಿದ್ರೆ ಗಂಡು, ಈ ಕಡೆ ತಿರುಗಿದ್ರೆ ಹೆಣ್ಣು. ಯಾವ್ದು ಬೇಕೋ ಎತ್ತಾಡ್ಕೋ. ಒಂದು 10 kg ಚಿನ್ನ ಕೊಡಿಸ್ಬಿಡಿ 2ಕ್ಕೂ. ಇದನ್ನ ಲೈಟ್ ಹಾಕ್ಬಿಡಿ, ಬೆಳಕು ಚೆನ್ನಾಗಿ ನೋಡಿ. ಅವ್ರು ಇನ್ನೆಲ್ಲಿ ಇಕ್ಕೋದು? ಕರೆಂಟಲ್ಲಿ ಬಲ್ಪ್ ಹಾಕ್ಬಿಟ್ಟು ಒಳಗಡೆ ಇಟ್ಟಿರ್ತಾರೆ. ಬರೀ ಒಂದು ಪ್ಯಾಂಪಸ್ ಮಾತ್ರ ಹಾಕಿರ್ತಾರೆ, ಬರೀ ಮೇಲೆ ಇರುತ್ತೆ. ಬಿರಿಯಾನಿ ಮಾಡೋದು ನೀನು. ನಿಮ್ಮಮ್ಮ ಯಾಕೆ ಕುಯ್ಬೇಕು? ಏನು ಕುಯ್ತವ್ರೆ? ನೋಡೋಗಲ್ಲಿ ಕುಯ್ಯೋ. ಯಾಕಮ್ಮ ಕುಯ್ತಾ ಇದೆಯಾ? ಈರುಳ್ಳಿನೆಲ್ಲ ಹಂಗಂಗೆ ಹಾಕ್ಬಿಟ್ಯಾ? ಕೂಗು. ಅಲ್ಲ, ಅದು ಯಾವುದೋ ಪಿಕ್ಚರಲ್ಲಿ ರಮೇಶ್ ರಂಗೇನಹಳ್ಳಿ. ನಮ್ಮಲ್ಲಿ ಬಂದಿದ್ದಾರೆ ನಮ್ಮೀಗ ನನ್ನ ಮನೆಗೆ. ಇಲ್ಲಿ ಅವರು ತೊಳೆಯೋದ್ರಲ್ಲಿ ಬಿಸಿ ಅವರು. ಇಲ್ಲಿ ನಮ್ಮಲ್ಲಿ ಅಮ್ಮ ನಾನು ಬಂದಿದ್ದೀನಿ ಅಂತ ಹೇಳಿದ್ರು. ಗೀತಾ ಇಲ್ಲೇ ಇದ್ದಾಳೆ, ಬರೋದಲ್ಲ. ಗೀತಾ ಇಲ್ಲೇ ಇರೋದು. ನಮ್ಮ ಮಮ್ಮಿ ಇಲ್ಲೇ ಇದ್ದಾರೆ. ನಮ್ಮಕ್ಕ ಬಿರಿಯಾನಿ ಕೇಳಿದ್ಲು, ಸೊ ಬಿರಿಯಾನಿ ಮಾಡ್ತಾ ಇದ್ದೆ ನಾನು. ಇವತ್ತೇ ನಾನು ಫಸ್ಟ್ ಟೈಮ್ KG ಗಟ್ಟಲೆ ಮಾಡ್ತಾ ಇರೋದು. ಯಾವಾಗಲೂ 1/4 kg ಮಾಡ್ತಾ ಇದ್ದೆ ಅಷ್ಟೇ. ನಾನು ಶೆಫ್ ಏನು ಅಂದ್ಕೊಂಡಿದ್ದೀರಾ? ಬರೀ ನೀವು ನಾನು ನಡುವೆ ಇದೇ ಥರನೇ ಮಾಡೋದು. ನೀವು ಹೇಳ್ಕೊಟ್ರಲ್ಲ, ನೀವು ಮನೇಲಿ ಮಾಡಿದ್ನಲ್ಲ, ಅದೇ ಥರನೇ ಮಾಡೋದು. ಅದೇ ಈರುಳ್ಳಿ ಟೊಮೊಟೊ ಒಗ್ಗರಣೆಗೆ ಹಾಕ್ಬಿಡೋದು. ಚಿಕನ್ ಸಣ್ಣ ಕುಯ್ಕೋಬೇಕು. ಈರುಳ್ಳಿ ಟೊಮೆಟೊ ಎಲ್ಲ ಒಗ್ಗರಣೆ ಮಾಡಿಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಡ್ಬೇಕು. ಚಿಕನ್ ತೊಳೆದು ಹಾಕಬೇಕು. ಸ್ವಲ್ಪ ಬೆಂದಿರ್ತಲ್ವ, ಬೆಂದ ಮೇಲೆ ಪುಡಿ, ಧನಿಯಾ ಪುಡಿ, ಖಾರದ ಪುಡಿ, ಒಂಚೂರು ಮೆಣಸಿನ ಪುಡಿ ಎಲ್ಲ ಉದುರಿಸಿ ಗೊತ್ತಾಗಲೇ ಆಗಬೇಕು. ಉಪ್ಪು ಹಾಕಂಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಡ್ಲಾ? ಇದು ಕಟ್ ಮಾಡಿ ಹಾಕ್ಬೇಕು. ಒಗ್ಗರಣೆಗೇನೆಲ್ಲ ಕುಡೀರಿ. ಒಗ್ಗರಣೆಗಲ್ಲ, ಬೆಂದ ಮೇಲೆ ಇದನ್ನ ಎಷ್ಟು ಗ್ರಾಮ್ಗೆ 2 ಹಾಕ್ಬೇಕಾಗುತ್ತೆ. ಸಾಕು, 2 ಹೇಳ್ತೇನೆ. ಅಕ್ಕಿ ತಗೊಳ್ಳಿ. ಎರಡೇ ಸಾಕಲ್ಲ? ನಮ್ಮನೇಲೆ 2 ಹಾಕಿದ್ದೆ, 1/4 kgಗೆ. ಬಟ್ ಅದು 3 kg 5 ಹಾಕೋದು. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆಫ್ಟರ್ ಲಾಂಗ್ ಟೈಮ್ ನಾನು ವ್ಲಾಗ್ ಆಗ್ತಾಯಿದ್ದೀನಿ. ಬಿಕಾಸ್ ಎಲ್ಲರಿಗೂ ಗೊತ್ತಿರುತ್ತೆ, ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ ನೆಕ್ಸ್ಟ್ ವೀಕಿಂದ ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಂದ ಕಾರಣಕ್ಕೆ 1 ವಾರ ಕಂಟಿನ್ಯೂಸ್ ಆಗಿ ನನಗೆ ಹಾಕೋಕ್ಕಾಗಲಿಲ್ಲ. ಯಾಕಂದರೆ ನನಗೆ ಆಫೀಸ್ ಆಗಿರ್ಬೋದು ಮತ್ತು ಕಂಪ್ಲೀಟ್ ಟೈಮ್ ಅಡ್ಜಸ್ಟ್ಮೆಂಟೇ ಆಗ್ತಾ ಇರಲಿಲ್ಲ. ಸೊ ತುಂಬ ಲೇಟಾಗಿ ಆಗ್ತಾಯಿದ್ದೀನಿ. ಐ ಎಕ್ಸ್ಟ್ರೀಮ್ಲಿ ಸಾರಿ, ಓಕೆನಾ. ಆ್ಯಂಡ್ ಇದು ಬಂದು ಲಾಸ್ಟ್ ವೀಕ್ ವಿಡಿಯೋನೇ ಆಗಿತ್ತು. ಆ್ಯಂಡ್ ಇಲ್ಲಿ ಏನಂದರೆ ನಮ್ಮ ಅತ್ತೆ ಮತ್ತು ನಮ್ಮ ಮಾವ, ಅಂದರೆ ನಮ್ಮ ಲಲಿತಮ್ಮ ಮತ್ತು ನಮ್ಮಪ್ಪ ಇಬ್ಬರೂ
ನಮ್ಮ ಸಿರಿ ಮಹಾಲಕ್ಷ್ಮಿ ಮತ್ತು ಲಕ್ಕಿ ನೋಡೋದಕ್ಕೆ ಬಂದಿದ್ದಾರೆ. ಇಲ್ಲಿ ಅಮ್ಮ ನನಗೆ ಆ್ಯಕ್ಚುಲಿ ನಾನು ತುಂಬ ಲಾರ್ಜ್ ಕ್ವಾಂಟಿಟಿಯಲ್ಲಿ ಯಾವತ್ತೂ ಅಡುಗೆ ಮಾಡಿಲ್ಲ. ಸೊ ನಮ್ಮಮ್ಮ ನಮ್ಮ ಮಮ್ಮಿ ಇಬ್ಬರೂ ಹೇಳ್ಕೊಡ್ತಾಯಿದ್ರು ಹೆಂಗೆ ಮಾಡೋದು ಜಾಸ್ತಿ ಜನಕ್ಕೆ ಅಂತ. ಫ್ಯೂಚರಲ್ಲಿ ಬೇಕಾಗ್ಬೋದು, 4 ಜನ ತಿನ್ನೋದಾಗಿದ್ರೂ ಬೇಕಾಗತ್ತಲ್ವಾ, ಹಂಗೆ ಇಲ್ಲಿ ಹೇಳ್ಕೊಡ್ತಾಯಿದ್ರು, ನಾನು ಮಾಡ್ತಾ ಇದ್ದೆ. ಆ್ಯಂಡ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಆ್ಯಂಡ್ ತುಂಬ ಮಿಸ್ ಮಾಡ್ಕೊಂಡ್ರೆ ನಾನಂತೂ ನಿಮ್ಮನ್ನೆಲ್ಲ ತುಂಬಾ ಮಿಸ್ ಮಾಡಿಕೊಂಡೆ. ಯಾಕಂದರೆ ನಂಗೆ ಎಡಿಟ್ ಆಗಲಿ ಎಂತಕ್ಕೂ ನನಗೆ ಟೈಮೇ ಇರಲಿಲ್ಲ. ಆ್ಯಸ್ ಯೂಶ್ವಲ್ ಏನಂದರೆ ನನ್ನ ಮಗಂದು ಫೇಸ್ ಬ್ಲರ್ ಮಾಡೋದಕ್ಕೆ ನನಗೆ 1 ಅವರ್ ಬೇಕೇ ಬೇಕು. ಆ್ಯಂಡ್ ಲಕ್ಕಿನೂ ಅಷ್ಟೇ, ಬೆಳಗ್ಗೆಯಿಂದ ನಾನು 4:30ಗೆ ಬರ್ತೀನಲ್ಲ, ಸೊ ಆ ಟೈಮಲ್ಲಿ ನಾನು ಕಂಪ್ಲೀಟಾಗಿ ಅವನಿಗೆ ಅಂತಲೇ ಟೈಮ್ ಕೊಟ್ಬಿಡ್ತಿದ್ದೆ. ಆ್ಯಂಡ್ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ಯಾವ ಥರ ನನ್ನ ಆಫೀಸ್ ಮತ್ತು ಅಫಿಷಿಯಲ್ ಮತ್ತು ಪರ್ಸ್ನಲ್ ರುಟೀನ್ನ ಬ್ಯಾಲೆನ್ಸ್ ಮಾಡ್ತಾಯಿದ್ದೀನಿ ಅಂತ, ಓಕೆನಾ. ಇಲ್ಲಿ ಎಲ್ಲರೂ ಸೇರ್ಕೊಂಡು ಅಡುಗೆ ಮಾಡ್ತಾಯಿದ್ದೀವಿ. ಮೇಘನ ಬಂದು ಮೇಲ್ಗಡೆ ಸಿರಿಗೆ ಫೀಡ್ ಮಾಡ್ತಾಯಿದ್ಲು. ಸೊ ಇಲ್ಲಿ ನಾನು, ಅಮ್ಮ, ಮಮ್ಮಿ ಎಲ್ಲರೂ ನಿಂತ್ಕೊಂಡು ಅಡುಗೆ ಮಾಡ್ತಾ ಇದ್ದೀವಿ. ಖಾರದ ಪುಡಿ, ಧನಿಯಾ ಪುಡಿ, ಅರಿಶಿನ ಪುಡಿ ಎಲ್ಲ ಚಿಕನ್ ಬೇಯಲ್ಲ ಅಂದರೆ ಹಾಕಬೇಕು. ಹಿಡಿಬೇಕು. ಚಿಕನ್ ಹಾಕು, ಚಿಕನ್ ಹಾಕ್ಬಿಟ್ಟು ಇದಕ್ಕೆ ಹಾಕ್ಬೇಕು. ಹಾಕ್ಬಿಡು, ಹಾಕು ಎಲ್ಲ ಒಂಚೂರು ಉಪ್ಪು ಹಾಕು. ಅವಳೆಲ್ಲ ಗರಂ ಮಸಾಲ ಹಾಕೊಳ್ಳಲ್ಲ. ಬೇಡವಾ? ಬೇಡ ಬೇಡ ಬಿಡು. ಬೇಡ, ಚಿಕನ್ ಮಸಾಲ ಇದೆ. ಚಿಕನ್ ಮಸಾಲೆ ಇಲ್ಲೇನಾಯಿತು ಅಂದರೆ ಆಲ್ಮೋಸ್ಟು ಎಲ್ಲ ಅಡುಗೆನೂ ಮಾಡ್ತಾಯಿದ್ವಿ. ಇಬ್ಬರು ಸೇರಿಕೊಂಡು ನನಗೆ ಒಂದು ಅಡುಗೆನೂ 2-3 ಅಡುಗೆನೂ ಕನ್ಫ್ಯೂಸ್ ಮಾಡಾಕ್ಬಿಟ್ಟಿದ್ರು. ಹೆಂಗೆ ಅಂದರೆ 14 ಅಂತ ಅಂದ್ಕೊಂಡು ಹೆಂಗೋ ಮಾಡ್ತಾಯಿದ್ದೀನಿ. ಆಮೇಲೆ ನಮ್ಮ ಮೇಘನನ ಮನೇಲಿ ಅವಳು ತುಂಬಾ ಆರ್ಗನೈಸ್ಡ್ ಆಗಿ ಇಟ್ಕೊಂಡಿರ್ತಾಳೆ. ಆ್ಯಂಡ್ ನನಗಂತೂ ತುಂಬಾ ಇಷ್ಟ. ಇಲ್ಲಿ ಅವಳು ಎಲ್ಲ ಪ್ರತಿಯೊಂದೂ ಗ್ಲಾಸ್ ಬಾಟಲ್ಸ್ನೇ ಯೂಸ್ ಮಾಡ್ತಾಳೆ. ಆ್ಯಂಡ್ ನನಗೆ ಅವಳು ಆರ್ಗನೈಸ್ ಏನು ಮಾಡ್ಕೊಂಡಿರ್ತಾಳಲ್ಲ ಅದೆಲ್ಲ ತುಂಬ ಇಷ್ಟ. ಮತ್ತು ನಾನಂತೂ ಅದನ್ನು ಹಿಂಗೆ ಎಳಿಯೋಕ್ಕೆ ಹೋಗಿ ಜೋರಾಗಿ ಎಳ್ದ್ಬಿಟ್ಟಿದ್ದೆ ಒಂದು ಸತಿ, ಬೈಸ್ಕೊಂಡು ಇದ್ದೀನಿ ಅವಳ ಹತ್ರ. ಆಮೇಲೆ ಅವಳಿಗೆ ಹೆಂಗಂದರೆ ನಾನಾ ತಂದಿಟ್ಟಿರ್ತಾಳಲ್ಲ ಅದನ್ನೇನೋ ಒಂಚೂರು ಹಾಳು ಮಾಡ್ದಿರೋ ಥರ ನೋಡ್ಕೊತಾಳೆ. ನಾನು ಸ್ವಲ್ಪ ರಫ್ ಆ್ಯಂಡ್ ಟಫು. ಹಂಗೆ ನೋಡೋಣ ಅಂದ್ಬಿಟ್ಟು ಎಲ್ಲ ಎತ್ಕೊಂಡು ಮಮ್ಮಿಗೆ ಹೇಳ್ತಾ ಇದ್ದೆ. ನಮ್ಮ ಮಮ್ಮಿನೇ ಹುಷಾರಾಗಿ ಎತ್ಕೊಡ್ತಾಯಿದ್ರು. ನನಗಂತೂ ಗ್ಲಾಸ್ ಬಾಟಲ್ಸ್ ಆಗಿರೋದ್ರಿಂದ ಸ್ವಲ್ಪ ಹುಷಾರಾಗೆ ಮಾಡೋದಕ್ಕೆ ನೋಡ್ತಿರ್ತೀನಿ. ಏನಾರು ಬಿದ್ದು ಹೊಡೆದೋಗ್ಬಿಟ್ರೆ ಅಂತ ಭಯ ಅಷ್ಟೇ. ಅದೆಲ್ಲ ಡಿಲೀಟ್ ಮಾಡಬೇಡ ಮನೆ ಇಟ್ಕೊಂಡಿಲ್ಲ. 4 ಮಂತ್ಸ್ಗೆ ಕೂತ್ಕೊಂಡು ಲಾಕ್ ಮಾಡ್ತಾನೆ. ಪೌ ಇಲ್ಲೇ ಹಾಕಿಲ್ವಾ ನೋಡು, ಆಮೇಲೆ ಅಲ್ಲಿ ನೋಡಿವೆ. ನಿಮ್ಮ ಅಮ್ಮನೇ ಕಣೋ. ಇಲ್ಲಿ ನನ್ನ ಮಗನ ನೋಡ್ಬೋದು, ಜೆನ್ ಬೇಬಿ ಪ್ರೋ TV ಎಷ್ಟು ಚೆನ್ನಾಗಿ ನೋಡ್ತಾನೆ ಅಂತ. ನನ್ನ ವ್ಲಾಗ್ ಹಾಕಿದ್ರು ಎಲ್ಲ ನೋಡ್ತಾ ಇದ್ವಿ, ಬಿರಿಯಾನಿ ತಿಂದ್ಬಿಟ್ಟು. ನೋಡಿದ್ರೆ ನನ್ನ ಮಗ ಪ್ರೋ ಥರ ನೋಡ್ತವನೆ ಆಗಲೇ ನನ್ನ ವ್ಲಾಗ್ನ. ಎಷ್ಟು ಮಿನಿ ಸಬ್ಸ್ಕ್ರೈಬರ್ ಇದ್ದಾರೆ, ಎಷ್ಟು ಮಿನಿ ಫ್ಯಾನ್ ನನಗೆ ಅಂತ ತುಂಬಾ ಖುಷಿ ಆಯಿತು. ನಮ್ಮ ಅಕ್ಕ 12 ಗಂಟೆ ರಾತ್ರಿ ಆಗಿದೆ ಫ್ರೆಂಡ್ಸ್. 12:15 ಕರೆದು ಇನ್ನೂ ಹುಣ್ಣಿಮೆ ಇದೆ. ಏನು ಮಾಡ್ಕೊ, 3 ಮ್ಯಾನಿಫೆಸ್ಟೇಷನ್. ಮನೆ ಪಿರಮಿಡಿಂದ ಇಲ್ಲಿ ಮೂನ್ ಕಾಣ್ತಾ ಇದೆಯಲ್ಲ, ಎಲ್ಲಿ ಕಾಣಿಸ್ತಾಯ್ತಾ? ನೋಡಿ ಫ್ರೆಂಡ್ಸ್, ಮೂನ್ ಕಾಣ್ತಾ ಇದೆಯಂತೆ. ನಮ್ಮಕ್ಕ 12 ಗಂಟೆ ರಾತ್ರಿ ಕರೆದ್ಬಿಟ್ಟು ಮಾಡೋದೇ ಇಲ್ಲ ಅಂಥದ್ರಲ್ಲಿ ಏನಕ್ಕೆ ಇವಾಗ ಎದ್ದು ಬಂದೆ ಅಂದರೆ, ಪಾಪು ಇವಾಗ ಜಸ್ಟ್ ಮಲ್ಕೊಂಡ್ಳು. ಮಲಗಿಸ್ಬಿಟ್ಟು ಸರಿ ಮೂನ್ ನೋಡೋಣ ಅಂತ ಮೇಲೆ ಬಂದೆ. ಸುಮ್ಮನೆ ಕತ್ತಾಯ್ತು, ಮೂನೇ ಕಾಣಿಸ್ಬಿಡದ, ನೀನು ಈಚ ಕಡೆಗೆ ಬರಬೇಡ, ಇಲ್ಲಿಂದನೇ ನಮಸ್ಕಾರ ಮಾಡ್ಕೊಬಿಡು, ನಿಮಗೆಲ್ಲ ಮಾಡಿಬಿಟ್ಟು ನಾನೇ ಬ್ಲೆಸ್ ಮಾಡಿಬಿಡ್ತೀನಿ. ಸೊ ಬ್ಲೆಸ್ಡ್ ಒನ್ ಮೇಘನಾ ಅವರು. ಇನ್ನು ನಿಜ ಖುಷಿ ಆಯ್ತು. ಹಿಂಗೆ ಬಂದೆ, ಸುಮ್ಮನೆ ನೋಡಿದೆ, ಹಿಂಗೆ ಇಲ್ಲ ಖುಷಿ ಅಂತ ಇವಳು. ನೀನು ನೋಡೋದು ಓಕೆನಮ್ಮ, ನಾನು ಎಬ್ಬರಿಸ್ಬಿಟ್ಟು ಕರ್ಕೊಂಬಂದು ಮನಸ್ಸು. ಏನು ಗೊತ್ತಾ, ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಸಾಕು ಬರೀ ಅದೇ ಬರ್ತದೆ. ಹೌದು, ಹಾಗಾಗಿ ಸರಿ ಅದು ಮಾಡ್ತೇನೆ ಅಂತ ಮಾಡ್ತೀನಿ, ಇದೊಂದು ಮಾಡಿಬಿಡು ಅಂತ. ನಾನು ಬೇರೆ ಟೈಮಲ್ಲೆಲ್ಲ 369 ಮ್ಯಾನಿಫೆಸ್ಟೇಷನ್ ಎಲ್ಲ ಮಾಡ್ತೀನಿ. ಬಟ್ ಇದು
ಇನ್ಸ್ಟಾಗ್ರಾಮಲ್ಲೆಲ್ಲ ಜಾಸ್ತಿ ಕೇಳ್ತಿದ್ವಲ್ಲ, ಸರಿ ನಮ್ದೊಂದಿರಲಿ ಮಾಡೋಣ ಅಂತ ನೋಡೋಣ. ಎಲ್ಲ ಒಳ್ಳೆದಾಗಿ ತುಂಬ ಕಾಣಿಸ್ತು. ಹೂ ಶಿಟ್ ಈಗ ಆ್ಯಕ್ಚುಲಿ ಏನಂದರೆ ಫ್ರೆಂಡ್ಸ್, ನಮ್ಮ ಅಕ್ಕ ಅವಳೇ ಬಂದು ಏನೋ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳೋಣ ಅಂತ Manifestation ಮಾಡ್ಕೊಂಡು ಬಾಗಿಲು ಓಪನ್ ಮಾಡಿದ್ರೆ ಮೂನ್ ಆ ಕಡೆ ಇರುತ್ತೇನೋ, ಅಲ್ಲಿ ನೋಡೋಣ. ಇಫ್ ಇನ್ ಕೇಸ್ ನನ್ನ ಕಣ್ಣೆ ಕಾಣಿಸಿದ್ರೆ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳೋಣ. ಇವತ್ತು ಉಲ್ಫ್ ಮೂನ್ ಡೇ ಅಂತ ಕೂಡ ಹೇಳ್ತಾರಲ್ಲ, ಹಾಗಾಗಿ ಸೊ ನಾನು ನೋಡೋಣ ಅಂತ ಬಂದಿದ್ದು. ಆಮೇಲೆ ನೋಡಿದ್ರೆ ಇಲ್ಲೇ ಕಾಣಿಸ್ತಲ್ವಾ, ಸರಿ ನಾನು ಹೇಗಿದ್ರು ನೋಡ್ತಾ ಇದ್ದೀನಿ. ನನ್ನ ತಂಗಿನೂ ಕೂಡ ಏನಾದರೂ ವಿಶ್ ಇದ್ರೆ ಅಲ್ಲ, ನೀನು ನಾನು ಒಬ್ಬಳೇ ಉದ್ಧಾರ ಆಗೋದು ಬೇಡ, ಬಾ ನೀನು ಉದ್ಧಾರ ಆಗು ಅಂದ್ಬಿಟ್ಟು ನೋಡಿದೆ ಎದ್ದಿದ್ದಾಳ ಮಲಗಿದಾಳ ಅಂತ. ಅವಳು ಓಕೆ ಎದೋಳು ರಾಣಿ ಬಾರೆ ಅಂತ ಏನೋ ಆಗಿರೋಳ ಥರ ಕರೀತಾಳೆ. ಅವಳು ಏನಂತಾರೆ, ಚಿಕ್ಕ ವಯಸ್ಸಿಂದನೂ ಹಿಂಗೇನೆ ಈ ಎದುರು ಪುಕ್ಲೂರು ಅಂತ ಹೇಳ್ತಾರಲ್ಲ, ಯಾವ ಥರ ಕಾಮಿಡಿ ಇನ್ಸಿಡೆಂಟ್ ನೆನಪಾಯಿತು. ಒಂದು ಪಿಜ್ಜಾ ಅಂತ ಮೂವಿ ಬಂದಿತ್ತು, ಓಕೆನಾ. ಅವತ್ತು ಮಧ್ಯಾಹ್ನ ಏನೋ ನಾನು ಅವಳು ಇಬ್ಬರು ಜೊತೆಲೇ ಕುತ್ಕೊಂಡು ಆ ಮೂವಿ ನೋಡಿದ್ವಿ. ಆಮೇಲೆ ಅವಾಗ ಇನ್ನೂ ಮದುವೆ ಆಗಿರಲಿಲ್ಲ. ನಮ್ಮ ಭಾವನ ಹತ್ರ ಕುತ್ಕೊಂಡು ಮಾತಾಡ್ತಾ ಇದ್ಲು. ಸರಿ 12 ಎಷ್ಟು ಸತಿ ಊಟಕ್ಕೆ ಕರೆದ್ವಿ. ನಮ್ಮ ಪಪ್ಪ ಅಂತೂ ಊಟ ಮಾಡೋವರೆಗೂ ಕರಿತಾನೆ ಇರ್ತಾರೆ. ಆವಾಗ ಕರೆದ್ವಿ, ಇಲ್ಲ ನಾನು ಮಾಡಲ್ಲ, ನಂಗೆ ಬೇಡ, ಹಂಗೆ ಹಿಂಗೆ ಅಂದ್ಬಿಟ್ಟು ಸುಮ್ಮನಾಗೋದ್ಲು. ಆಮೇಲೆ ಬಂದ್ಬಿಟ್ಟು 12 ಗಂಟೆ ಇನ್ನೂ ಆಗಿರಲಿಲ್ಲ, ಸಂವೇರ್ 11:45 ಆಗಿದ್ದು. ಕಾಮಿಡಿ ಹೇಳ್ತೀನಿ ರೀ ಏನು ಅಂತ, 11:45 ಆಗಿತ್ತು. ಅವಳಿನ್ನೂ ಅದೇ ವೈಬಲ್ ಅದೇ ಥರನೇ ಭಾವಂಗೂ ಕೂಡ ಹೇಳಿದ್ವಿ, ಮೂವಿ ನೋಡಿದ್ವಿ, ಹಂಗಿತ್ತು ಹಿಂಗಿತ್ತು ಅಂತ. ಇವಳು ಏನಂದರೆ ಅವಾಗ ಕೀಪ್ಯಾಡ್ ಮೊಬೈಲ್ ಇತ್ತು, ಟಕ 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 ಅಂತ ಮೆಸೇಜ್ ಮಾಡೋಳು ಭಾವಂಗೆ. ನನಗೆ ಹಿಂಸೆ ಎದ್ದೋಗೋದು, ಪಕ್ಕದಲ್ಲಿ ಮಲ್ಕೊಳ್ಳೆ ಅಂದರೂ ಮಲ್ಕೊತಾ ಇರಲಿಲ್ಲ. ಆಮೇಲೆ ಸರಿ ಅಂದ್ಬಿಟ್ಟು ಒಂದಿನ ಇವಳಿಗೆ ಸುಮ್ಮನೆ ಕಾಲಳಿ ಅದೆಲ್ಲ ಮಾಡ್ತಿದ್ನಲ್ಲ, ಅವತ್ತೇನಾಯಿತು ಅಂದರೆ ಸರಿ ಅಂತ ಹೇಳಿಬಿಟ್ಟು ಇವಳು ಎದ್ಬಿಟ್ಟು ಊಟ ಹಾಕೊಂಡು ಬರ್ತೀನಿ ಅಂತ ಅಡುಗೆ ಮನೆಗೆ ಹೋದ್ಲು. ನಮ್ಮ ಅಕ್ಕನೊಂದು ಟ್ರೇಡ್ ಮಾರ್ಕ್ ಇದೆ, ಏನು ಅಂದರೆ ಅವಳು ಎದ್ದಿದ್ದಾಳೆ ಅಂದರೆ ಮನೇಲಿ ಯಾರೂ ಮಲ್ಗಂಗಿಲ್ಲ. ಒಂದು ಕಡೆಯಿಂದ ಎಲ್ಲ ಲೈಟು ಹಾಕೊಂಡು ಹೋಗ್ತಾಳೆ. ಎಲ್ಲಿಂದ ರೂಮಿಂದ ಲೈಟ್ ಹಾಕೊಂಡು ಹೋಗ್ತಾಳೆ. ರೂಮಲ್ಲಿ ಒಂದು ಲೈಟ್ ಹಾಕ್ತಾಳೆ, ಹಾಲಲ್ಲಿ ಒಂದು ಲೈಟ್ ಹಾಕ್ತಾಳೆ, ಅಡುಗೆ ಮನೇಲಿ ಒಂದು ಲೈಟ್ ಹಾಕ್ತಾಳೆ. ಯಾಕೆ ಅಂದರೆ ಅಷ್ಟು ಪುಕ್ಲು ನಮ್ಮನೆ ಇರುತ್ತೆ ಒಂದು 100 ಮೀಟರ್. ನಂಗೆ ನೆನ್ಪು ಬಂದಿದ್ದು, ಇವಳು ಹೇಗೆ ಅಂದರೆ ರೂಮಲ್ಲಿ ಅಡುಗೆ ಮನೇಲಿ ನಾವೆಲ್ಲ ಆದರೆ ಡೈರೆಕ್ಟಾಗಿ ಹಂಗೆ ಹೋಗ್ತೀವಿ. ಇವಳು ರೂಮಲ್ಲಿ ಒಂದ್ಸತಿ ಆನ್ ಮಾಡಿ, ಅಡುಗೆ ಮನೇಲಿ ಒಂದ್ಸತಿ ಆನ್ ಮಾಡಿ, ಹಾಲಲ್ಲಿ ಒಂದ್ಸತಿ ಆನ್ ಮಾಡ್ಕೊಂಡು ಹೋಗ್ತೀವಿ. ಸರಿ ಹಿಂಗೆ ಹೋಗ್ತಾ ಇದ್ಲಲ್ಲ, ಮಾಡ್ತೀನಿ ಇರು ನಿನಗೆ ಅಂದ್ಬಿಟ್ಟು ರೂಮಲ್ಲಿ ಅವತ್ತು ಹೋಗ್ತಾ ಇದ್ರು. ಕರೆಂಟ್ ಹೋಗಿತ್ತು, ಮೊಬೈಲಲ್ಲಿ ಟಾರ್ಚ್ ಹಾಕೊಂಡು ಹೋಗೋಣ ಅಂತ ಮೊಬೈಲ್ ಹುಡುಕ್ತಾ ಇದ್ದೆ. ಅದು ಕೀಪ್ಯಾಡ್ ಮೊಬೈಲಲ್ಲಿ ಯೂಶುವಲ್ ಆಗಿ ಎಷ್ಟು ಚಿಕ್ಕದಾಗಿರುತ್ತೆ ಟಾರ್ಚ್. ನಾನು ಅಯ್ಯೋ ಇದ್ರಲ್ಲಿ ಕಣ್ಣೇ ಕಾಣಲ್ಲ, ಈ ಟೈಮಲ್ಲೇ ಕರೆಂಟ್ ಹೋಗ್ಬೇಕಾ ಅಂತ ನಾನು ಬೇರೆ ಅನ್ಕೊಂಡು ಹೋಗ್ತಿದ್ರೆ ಚೆನ್ನಾಗಿ ಹಸ್ಬಿಟ್ಟಿದೆ. ಅದು ಏನಂದ್ರೆ ಯೂಶುವಲ್ ಆಗಿ ನಾವು ಮಾತಾಡ್ತಾ ಇದ್ದಿದ್ರೆ ವೀಕೆಂಡು, ಆ ಟೈಮಲ್ಲಿ ಅವ್ರು ಕಾಲ್ ಮಾಡಿದ್ರೆ ಸಾಕು, ಫೈನಲ್ಲಿ ಕಾಲ್ ಮಾಡಿದ್ರಲ್ಲ ಅಂತ ಬೆಳಗ್ಗೆ ಅದೇ ಯೂಶುವಲ್ ಆಗಲ್ಲ, ಒಂದು 9 ಗಂಟೆ 10 ಗಂಟೆಗೆ ಕಾಲ್ ಮಾಡಿದ್ರೆ ನೈಟ್ ಟೈಮ್ವರೆಗೂ ಮಾತಾಡ್ತಾ ಇದ್ವಿ ನಾವು. ಅದೊಂದೇ ದಿನ ನಮ್ಮ ಮನೆಯಲ್ಲಿ ನಮಗೆ ಫ್ರೀಡಮ್ ಕೊಟ್ಟಿದ್ದು ಮಾತಾಡೋದು, ಅದು ವೀಕೆಂಡ್ ಮಾತ್ರ. ನನಗೆ ವೀಕೆಂಡ್ ಬಂದ್ರೆ ಟಾರ್ಚರು. ಆಮೇಲೆ ನಾನು ಅವತ್ತು ಇವ್ರ ಮಧ್ಯಾಹ್ನ ಫಿಲಮ್ ಎಲ್ಲ ನೋಡಿದ್ರಲ್ಲ, ನಾನು ಫಿಲಮ್ ನೋಡಿದ್ದೆ. ಅದು ಒಂದು ಸ್ವಲ್ಪ ಲೈಕ್ ನಾನು ಆ ಟೈಮಲ್ಲೆಲ್ಲ ಭಯನೇ ಪಡ್ಕೊತಾ ಇದ್ವಿ, ಈಗೇನು ಅಂತ ಭಯ ಎಲ್ಲ. ಇವಾಗೆಲ್ಲ ಫುಲ್ ಧೈರ್ಯಶಾಲಿ ಇದೆ, ಅವ್ರ ಜೊತೆ ಹೋಗಿ ಮೀಟಿಂಗ್ ಮಾಡ್ಕೊಂಡ್ ಬರ್ತಾಳೆ. ಆಮೇಲೆ ಏನಾಯ್ತು, ಟಾರ್ಚ್ ಹಾಕೊಂಡು ಊಟ ಮಾಡ್ಕೊಂಬರೋಣ ಅಂತ ಎದ್ದು ಹೋಗ್ತಾ ಇದ್ದೆ. ಆಗ ಟೈಮ್ ಆಗಲೇ 12 ಗಂಟೆ 12:30 ಆಗಿತ್ತು. ನೋಡಿದ್ರೆ ಕರೆಂಟ್ ಇರ್ಲಿಲ್ವಲ್ಲ ಅಂತ ಟಾರ್ಚ್ ಆನ್ ಮಾಡ್ಕೊಂಡು ಹೋಗುವಾಗ ಇವಳು ನಿತ್ಯ ಅಂತ ಬೇರೆ ಅಂದ್ಬಿಟ್ಟು, ಆಕ್ಚುಲಿ ನಾನು ಫುಲ್ ಬೇಸ್ ವಾಯ್ಸಲ್ಲಿ ಮಾಡ್ತೀನಿ ಇರೋ ಅಂದ್ಬಿಟ್ಟು ತವಾಕೊಂಡು ಮಲ್ಕೊಂಡು ನಿತ್ಯ ಅಂದೆ ಅಷ್ಟೇ. ಅಕ್ಕ ಅಡುಗೆ ಮನೆಯವ್ರಿಗೂ ಟಾರ್ಚ್ ಇಟ್ಕೊಂಡು ಹೋದವಳು ವಾಪಸ್ ಬಂದು ಟಾರ್ಚ್ನ ಎದ್ದಿದ್ದೀನ ಅಂತ ಹಿಂಗೆ ನೋಡಿ, ನಾನೇ ಅಂತ ಗೊತ್ತಾಗಿ ಹೇಳಿದ್ದನ್ನು ನಾನು ಬಂದಿದ ತಕ್ಷಣ ಜೋರಾಗಿ ಹಾಕ್ಬಿಟ್ಟೆ, ಓಡ್ ಬಂದ್ಬಿಟ್ಲಾ. ಜೋರಾಗಿ ಹಾಕ್ಬಿಟ್ಟೆ ಹೆಂಗೆ ಹೊಡೆದು ಅಂದರೆ ಗೈಸ್, ಅವತ್ತು ಇವಳು ನಾಯಿ ಹೊಡೆದಂಗೆ ನಿಜ ನಾಯಿ ಹೊಡೆದಂಗೆ ಎದುರಿಸಿ ಏನನ್ಸತಿ ಅಂತ ಸರ್ಯಾಗಿ ನಾಯಿ ಹೊಡೆದಂಗೆ ಹೊಡೆದು ನಾನು ಹೋಗ್ಲಿ ಅಂತ. ನನಗೆ ಒಂದು ನಾನು ತುಂಬ ಒಳ್ಳೆಯವಳಾಗಿದೆ ಚಿಕ್ಕವಳಿದ್ದಾಗ. ಹೆಂಗೆ ಅಂದರೆ ಅವಳು ಎಷ್ಟೇ ಹೊಡೆದ್ರು ನಾನು ರಿವರ್ಸ್ ವಾಪಸ್ ಹೊಡಿತೀನಿ. ಅಂದರೆ ನಾನು ಅದೊಂದು ಒಪ್ಕೊತೀನಿ, ನಾನೇ ಅವಳಿಗೆ ಜಾಸ್ತಿ ನಾನೇ ಹೊಡಿತಾ ಇದ್ದಿದ್ದು. ಕೋಪ ಬಂದರೆ ಸಾಕು, ಇವಳು ಬಾಯಲ್ಲಿ ಮಚ್ಚೆ ಬರ ಆಯ್ತಾ, ಯೂಶುವಲಾಗಿ ಏನಾರ ಕೋಪ ಬಂದರೆ ನಿನಗೆ ಜೀವನ ಫೋನೇ ಮಾಡ್ದಲ್ಲ ಹೆಂಗಿರಲಿ ಅಂತ ಅಂದ್ಬಿಡೋಳು. ನಾನು ಇವಳು ಬಾಯಲ್ಲಿ ಹೇಳಿದ್ರೆ ಅದು ಪಕ್ಕ ಹಾಗೆ ಆಗ್ತಿತ್ತಲ್ಲ ಅಂದ್ಬಿಟ್ಟು ನಾನೇನು ಮಾಡಿದೆ,
ನಿನ್ ಬಾಯಿಗಲ್ಲಿ ನಂಗೆಲ್ಲ ಅನ್ಬೇಡ ನೆಗೆಟಿವ್ ಆಗಿ ಅಂತ ಅವಾಗ್ಲೂ ಹೊಡಿತಿದ್ದೆ. ಜೀವನದಲ್ಲಿ ಫ್ರಸ್ಟ್ರೇಷನ್ ಆಗಿದ್ದು, ಕೋಪ ಬಂದಿದ್ರು ಅವಾಗ್ಲೂ ಇವಳ ಹತ್ರನೇ ಜಗಳ ಮಾಡಿ ಇವಳ ಹತ್ರನೇ ಇವಳಿಗೆ ಹೊಡಿತಿದ್ದೆ. ಬಟ್ ಏನಂದ್ರೆ ದಿನಾನು ನನಗೆ ವಾಪಸ್ ಹೊಡಿತಿರ್ಲಿಲ್ಲ. ಅಂದ್ರೆ ನಾವು ಅದನ್ನ ಡ್ರ್ಯಾಗ್ ಮಾಡ್ತಾ ಇರ್ಲಿಲ್ಲ ಜಗಳನ. ಒಂದ್ 5 ನಿಮಿಷ ಅವಳು ಆ ಮೂಲೆಯಲ್ಲಿ ನಾನು ಈ ಮೂಲೆಯಲ್ಲಿ ಕುತ್ಕೊಂತಿದ್ವಿ, ಆಮೇಲೆ ಏನ್ ಗೊತ್ತಾ ಅಂದ್ಬಿಟ್ಟು ಹಿಂಗೆ ಮಾತಾಡ್ಬಿಡ್ತಿದ್ವಿ. ಅಂದ್ರೆ ಏನ್ ಗೊತ್ತಾ, ನಾವು ಕ್ಯಾರಿ ಮಾಡ್ತಾ ಇರ್ಲಿಲ್ಲ, ಬಿಡು ಅನ್ನೋ ತರ. ಅಂದ್ರೆ ರಾಣಿ ಇಲ್ಲಿ ನೋಡ ರಾಣಿ ಅಂತ ಅಂದ್ಬಿಟ್ಟು ನಾನೇನೋ ಹೇಳಕ್ ಹೋದೆ, ಅವಾಗ ಹೇಳು ಅಂದ್ಬಿಟ್ಟು ಅಷ್ಟೇ ಅಲ್ಲಿಗೆ ಜಗಳನೇ ಮುಗ್ದು. ನಮ್ಮ ಮಮ್ಮಿ ಅಂತೂ ಮಧ್ಯದಲ್ಲೇ ಬರ್ತಿರ್ಲಿಲ್ಲ ಅವಾಗಲ್ಲ. ಇವಾಗ ನಾರ್ಮಲ್ ಆಗಿ ಜಗಳ ಆಡಿದ್ರು ನಮ್ಮಮ್ಮ ಇವಾಗ್ಲೂ ಬರಲ್ಲ. ಅಯ್ಯ ನಿಮ್ಮಿಬ್ರು ಮಧ್ಯ ಬಂದು ನಾವ್ ಕೆಟ್ಟವ್ರು ಆಗ್ಬೇಕು, ನಾವಂತೂ ಬರಲ್ಲ. ನಮ್ಮ ಪಪ್ಪನೂ ಬರಲ್ಲ, ನಮ್ಮ ಮಮ್ಮಿನೂ ಬರಲ್ಲ ಇವಾಗ್ಲೂ. ನಿದ್ದೆ ಬರ್ತದೆ. ಬಾಣ್ತಿ ದೊಡ್ಡ ಬಾಣ್ತಿಗೆ ಹೋಗು ಮನಿಕೋ. ದೊಡ್ಡ ಬಾಣ್ತಿ ನನ್ನ ಮಗಳು ಮಲ್ಕೊಂಡ್ಬಿಟ್ಟಿದ್ದಾಳೆ, ನನ್ನ ಮಗನೂ ಮಲ್ಕೊಂಡ್ಬಿಟ್ಟಿದ್ದಾನೆ. ನಂಗೆ ನಿಜವಾಗ್ಲೂ ಹೆಂಗ್ ಆಗ್ತಿತ್ತು ಗೊತ್ತಾ ಅವಾಗ. ಯೂಶುವಲ್ ಆಗಲ್ವಾ ಮದುವೆ ಮುಂಚೆ ನಮ್ಮ ಮೆಮೊರೀಸ್ ಎಲ್ಲ ಅಷ್ಟು ಚೆನ್ನಾಗಿರುತ್ತೆ. ಮದುವೆ ಆದ್ಮೇಲೆ ಅಲ್ವಾ ನನ್ಗೆ ಇವನ್ ಇವಳು ಮದುವೆ ಆದಾಗ್ಲೂ ನನ್ಗೆ ಒಂಥರ ಪೊಸೆಸಿವ್ ಅಂತ ಹೇಳ್ಬೋದು. ಅಂದ್ರೆ ಪೊಸೆಸಿವ್ ಅವಾಗ ಅಂತ ಅಲ್ಲ, ಇವಾಗ್ಲೂ ಮಂಜು ಏನಾದ್ರೂ ನನ್ನ ಹೆಂಡತಿಗ ಹಂಗೆಲ್ಲ ಹೇಳ್ಬಿಡಿ ಮೇಘನ ಅಂತ ಏನಾದ್ರು ಅಂದ್ರೆ ನಿಮಗೆ ಹೆಂಡತಿ ನಿಮ್ಗೆ ಹೆಂಡತಿ ಆಗಕ್ಕಿಂತ ಮುಂಚೆ ನಂಗೆ ಅವಳು ತಂಗಿ ಅಂತ ಮಕ್ಕೊಡ್ದಂಗೆ ಅನ್ಬಿಡ್ತಾಳೆ. ಹಂಗೆ ಅಂತಾಳೆ, ಪಟ್ಟ ಅಂತಾನೆ ಅಂದ್ರೆ ಯೂಶುವಲ್ ಆಗಲ್ಲ ಅವಳು ನನ್ನ ತಂಗಿ. ಅಂದ್ರೆ ಅಂತ ಏನೋ ನನ್ನ ಮರ್ಯಾದೆ ಇಲ್ದಂಗೆಲ್ಲ ಮಾತಾಡಕ್ ಹೋಗಲ್ಲ. ಬಟ್ ಏನಾದ್ರು ಪಟ್ಟ ಅಂತ ಹೇಳ್ದಾಗಲ್ಲ ನಿಮಗೆಲ್ಲ ಹೇಳಕ್ ಹೋಗ್ಬಿಡಿ ನನ್ನ ಹೆಂಡತಿಗೆ ಅಂತಾರೆ. ಇದೇ ನಿಂಗಂತಾರಲ್ಲ ಅಂತ ಅಂದ್ಬಿಟ್ಟು ನಾನು ಅವಾಗ ಆ ಟೈಮ್ ಅಂದ್ರೆ ಸೀರಿಯಸ್ ಆಗಲ್ಲ, ಕಾಮಿಡಿ ಕೆಲವೊಂದು ಟೈಮಲ್ಲಿ ಸೀರಿಯಸ್ ಆಗೋ ಹೇಳಿದ್ದೀನಿ ನಾನು. ಕಾಮಿಡಿ ನಾನು ಅವಾಗ ಇವ್ಳು ಮದುವೆ ಮಾಡ್ಕೊಂಡಿದ್ದ ಟೈಮಲ್ಲಿ ನಾವು ಯೂಶುವಲ್ ಆಗಲ್ಲ ಹೊರಗಡೆ ಎಲ್ಲ ಹೋಗ್ತಿದ್ವಿ ಶಾಪಿಂಗಿಗೆಲ್ಲ. ರಾಣಿ ಜೊತೆ ಜಾಸ್ತಿ ಹೋಗ್ತಿದ್ದೆ ನಾನು. ಅವಾಗ ನನಗೊಂಥರ ನಾವು ಎಲ್ಲರೂ ಶಾಪಿಂಗ್ ಹೋಗ್ಬೇಕು ಅಂದರೆ ಇಲ್ಲ ಕಣೆ ಇವತ್ತು ಮಂಜೂರ್ ಜೊತೆ ಮನೆಗೆ ಹೋಗ್ತಾ ಇದ್ದೀನಿ ಡೈರೆಕ್ಟು, ಇವತ್ತು ಆಗಲ್ಲ ಹಂಗೆ ನಂಗೆ ಅವಾಗ ಅಳುನೇ ಬರೋದು. ಯಾಕೆ ಮದುವೆ ಮಾಡ್ಕೊಂಡೆ ಅವಳು ಆ ಅಳು ಬರೋದಿರಲಿ. ಆಮೇಲೆ ಇವ್ರ ಮನೆ ಗುರುಪ್ರವೇಶ ಟೈಮಲ್ಲಿ ಒಂದು ಸೀನ್ ಆಗಿತ್ತು ಆ್ಯಕ್ಚುಲಿ. ಏನು ಇವಳು ನನ್ನನ್ನು ಕರೆದೇ ಇರಲಿಲ್ಲ. ಸೀರೆ ತಗೊಳಕ್ ಹೋಗಿದ್ದು ಚಿಕ್ಕಪೇಟೆಗೆ. ಅವತ್ತು ಉಷಾಕ್ಕ, ಮಂಜು ಆಂಟಿ ಮತ್ತೆ ಮೇಘನ 3 ಜನ ಹೋಗಿದ್ದು. ನಾನು ಆಮೇಲೆ ಇವಳ್ದು ವ್ಲಾಗ್ ನೋಡಿದಾಗಲೇ ನನಗೆ ಗೊತ್ತಾಗಿದ್ದು ಇವಳು ಸೀರೆ ತಗೊಳಕ್ ಶಾಪಿಂಗಿಗೆ ಚಿಕ್ಕಪೇಟೆಗೆ ಹೋಗಿದ್ದಾಳೆ. ಯಾವಾಗ್ಲೂ ನಂಗೆ ಕರೆದಾಗೆಲ್ಲ ಅಟ್ಲೀಸ್ಟ್ ಫಾರ್ಮಾಲಿಟೀಸ್ಗಾದ್ರೂ ಕರಿಬೇಕು. ಫಾರ್ಮಾಲಿಟೀಸ್ಗೆಲ್ಲ ನಾನು ಕರಿಯಲ್ಲ, ಬರ್ತಾರ ಕರಿತೀವಿ. ಫಸ್ಟ್ ಆದ್ರೆ ಇವಳಿಗೆ ಶಾಪಿಂಗ್ ಪಾರ್ಟ್ನರ್ ನಾನೇ ಆಗಿದ್ದೆ. ಎಲ್ಲಿ ಅಂತ ಕರೆಯೋದು ಇಲ್ಲ ಕಣೆ ಅಂದಾಗ ಅದೊಂಥರ ಬೇಜಾರಾಗಲ್ಲ ನನಗೆ. ಅದಕ್ಕೆ ಬೇಡ ಕರೆಯೋದೇ ಬೇಡ, ಬಿಸಿನೇ ಇರಲಿ ಇವಳು ಅನ್ಕೊಂಡು ಹೋಗಿದ್ದೆ. ಹಂಗೆ ನೋಡಿ ಫ್ರೆಂಡ್ಸ್, ಅಷ್ಟೇ. ಹೊಸ ನೀರು ಬಂದ್ಮೇಲೆ ಹಳೆ ಇದೇ ತಪ್ಪಾಗೋಯ್ತು. ನಾನು ಇವಾಗ ಮೂನ್ ಮ್ಯಾನಿಫೆಸ್ಟೇಷನ್ ಮಾಡ್ಕೋ ಬಾ ಅಂತ ಕರೆದಿದ್ದು, ಇವಳು ನೋಡಿದ್ರೆ ಕತೆ ಆಗೋಗ್ಬೋದೋಳೆ. ಹೋಗಿ ಮಲಿಕೋ ನೋಡಿದ್ರ ಮರ್ಯಾದೆನೇ ಇಲ್ಲ. ಫುಲ್ ಅಂಡ್ ರೆಸ್ಪೆಕ್ಟು. ಏನಂತ ಅನ್ರೆಸ್ಪೆಕ್ಟು? ಫುಲ್ ಅಂಡ್ ರೆಸ್ಪೆಕ್ಟು ಫ್ರೆಂಡ್ಸ್. ಟೈಮ್ ಆಗಿದೆ ಸರ್, ಮಲ್ಕೊಬೇಕು ಬೆಳಗ್ಗೆ. ಇವಳಿಗೆ ಈ ಟ್ಯಾಗ್ನ ಹಿಂದೆ ಕಟ್ಕೊಳಕ್ ಕೊಟ್ಟಿದ್ರೆ ಹಿಂಗಂತೆ. ನಮ್ಮಕ್ಕ ಹುಚ್ಚಿಯಾಗ್ಬಿಟ್ಟವಳೆ. ಅನ್ಕೊಳ್ಳೋರು 1000 ಅನ್ಕೊಳ್ಳಿ, ಬಮ್ಮಿ ನಾವಿದ್ದಂಗೆ ಇರೋದು ಅಷ್ಟೇ. ಫ್ರೆಂಡ್ಸ್ ಇವಾಗ ಹೋಗಿ ಮಾಡ್ಕೊ ಅಂದ್ರೆ ಇವಳು ಏನೇನೋ ಮಾತಾಡ್ತಾವಳೆ. ಅದು ಏನು ಗೊತ್ತಾ, ಸೇವಿ ನೆನಪು. ಸೇವಿ ಅಲ್ಲ, ಅದು ಸವಿ ಅದು ಸೇವಿ ನೆನಪು ಫ್ರೆಂಡ್ಸ್. ಸೇವಿ ನೆನಪು. ಓಕೆ ಹೋಗೋಣ ನೋಡಿ. ಓಕೆ ನಾನು ಹೋಗಿ ಮಲ್ಕೊಳ್ತೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಪ್ರಿಯಾಂಕಾ. ಇವತ್ತು ನಾನು ಮತ್ತು ಮಂಜು ಇಬ್ರು ನೆಲಮಂಗ್ಲಕ್ಕೆ ಬಂದಿದ್ವಿ. ಮೇನ್ ರೀಸನ್ ಏನಂದರೆ ನಾವು ಒಂದು ಆರ್ಟ್ ಮಾಡಿದ್ವಿ ಲಕ್ಕಿಗೆ. ನೆಕ್ಸ್ಟ್ ನನ್ನ ವ್ಲಾಗ್ಸಲ್ಲಿ ಶೇರ್ ಮಾಡ್ತೀನಿ. ಅದಕ್ಕೆ ಫ್ರೇಮ್ಸ್ ಹುಡ್ಕೋಣ ಅಂತ ಬಂದ್ವಿ. ಬಟ್ ನಮ್ಗೆ ಆ ಸೈಜಲ್ಲಿ ಎಲ್ಲೂ ಫ್ರೇಮ್ಸ ಸಿಗ್ತಾ ಇಲ್ಲ. ಸೊ ಇವಾಗ ವಿಶಾಲ್ ಮಾರ್ಟಲ್ಲಿ ಒಂದ್ಸತಿ ಟ್ರೈ ಮಾಡೋಣ ಅಂತ ನಾನು ಮಂಜು ಇಬ್ಬರು ಬಂದಿದ್ದೀವಿ. ಇಲ್ಲೇನಾದರೂ ಸಿಕ್ಕಿದ್ರೆ ತುಂಬಾ ಚೆನ್ನಾಗಿರುತ್ತೆ, ನೋಡೋಣ. ಆ್ಯಂಡ್ ಇವತ್ತು ವಿಶಾಲ್ ಮಾರ್ಟ್ ಹತ್ರ ಏನೋ ಬಂದ್ವಿ. ಬಟ್ ನಾನು ಅಲ್ಲಿ ಒಳಗಡೆ ಎಲ್ಲ ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಮತ್ತು ಏನೇನು ತೊಗೊಂಡೆ ಅಂದರೆ ನಾನು ಜಸ್ಟು ಕೆಲವೊಂದು ಫ್ರೇಮ್ಸ್ ಹುಡುಕ್ತೆ, ಸಿಕ್ಕಲಿಲ್ಲ. ಆ್ಯಂಡ್ ಲಕ್ಕಿಗೆ ಸ್ವಲ್ಪ ಕ್ರೀಮ್ಸ್ ಎಲ್ಲ ಬೇಕಾಗಿತ್ತು, ಅದನ್ನು ಚೆಕ್ ಮಾಡಿದೆ, ಅದು ಸಿಗಲಿಲ್ಲ. ಬಟ್ ಇದು ನೆಕ್ಸ್ಟ್ ಡೇ ವ್ಲಾಗ್ ಆಗಿತ್ತು. ನಿನ್ನೆ ಅಮ್ಮ ಮಗು ನೋಡಬೇಕು ತುಂಬ ಅಂತಾಯಿದ್ರು. ಸೊ ಹೋಗಿದ್ದು 1 ವೀಕಿಗೆಲ್ಲ ವಾಪಸ್ ಬಂದೆ. ಬಿಕಾಸ್ ಅವರು ತುಂಬಾ ಮಿಸ್ ಮಾಡ್ಕೊತಾಯಿದ್ರು ಲಕ್ಕಿನ. ಆ್ಯಂಡ್ ಇನ್ನು 1 ವಾರ ಇರ್ತೀವಿ ಅಲ್ವಾ. ಸೊ ನೋಡೋಣ, ಇಲ್ಲೇ ಕಂಟಿನ್ಯೂ ಆದರೆ ಆಗ್ಬೋದು. ಹೇಳ್ತೀನಿ ನಾನು ಯಾವ ಥರ ಆಗುತ್ತೆ ಅಂತ. ಈಗ ನಾವು
ಬಂದಿದ್ದೀವಿ, ಈಗ ಎದ್ದಿದ್ದೀವಿ ನಾವು ಅತ್ತೆ ಮನೇಲಿ ಬಂದು. ಯಾಕೆ ಹೋಗಿದ್ದಾರೆ? ಅಯ್ಯೋ ಸೊಸೆ 11 ಗಂಟೆವರೆಗೂ ಮಲ್ಕೊಳಕ್ ಬಿಟ್ಟಿರೋ ಅತ್ತೆ ಅಂತ ಉಗಿತಾರಂತೆ. ಹೊಗಳ್ತಾರೆ, ಉಗಿಯಲ್ಲ. ವಾವ್, ಎಂತ ಅತ್ತೆ 11 ಗಂಟೆವರೆಗೂ ಬಿಟ್ಟಿದ್ದಾರೆ ಮಲ್ಕೊಳಕ್ಕೆ ಅಂತ. ಈಗ ಎದ್ದು ಬಂದು ಕೂತಿದ್ದೀವಿ. ಅದೇನೋ ಇವತ್ತು ತುಂಬಾ ನಿದ್ದೆ ಬಂದ್ಬಿಡ್ತು. 12 ಗಂಟೆನಾ ಎಷ್ಟು 11 ಗಂಟೆ ಆದರೂ ಎಚ್ಚರಿಕೆನೇ ಆಗಲಿಲ್ಲ. ಯಾರು ನೆನ್ನೆ ನಮ್ಮ ಯಜಮಾನ್ರು ನೋಡಿಬಿಟ್ಟು ಶಂಕರ್ ನಗರ ಇದ್ದೀರಾ ಅಂತ. ಥ್ಯಾಂಕ್ಸ್ ಫಾರ್ ಯುವರ್ ಕಾಂಪ್ಲಿಮೆಂಟ್. ಇವನು ಎದೊಳ್ತವ ನೋಡಿ. ನನ್ನ ಮಗ ಈಗಲೇ ಕ್ಯಾಮ್ರಾ ನೋಡ್ತಾನೆ. ನನ್ನ ಮಗ ಮುದ್ದು ಮಗ. ಆ್ಯಂಡ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಆಗಿತ್ತು. ಆ್ಯಂಡ್ ಮಂಜು ಆ್ಯಂಡ್ ಸಂಡೇ ಆಗಿರೋದ್ರಿಂದ ಮನೇಲೇ ಇದ್ದರು. ನಾನು ಮಂಜು ಹಿಂಗೆ ಆಚೆ ಲಕ್ಕಿನ ಬಾಲ್ಕನಿಲಿ ಕೂರಿಸ್ಕೊಂಡಿದ್ವಿ. ಆ್ಯಂಡ್ ಮಧ್ಯಾಹ್ನ ನನ್ನ ಗಂಡ ಬಿಸಿಲು ತೋರಿಸ್ತಾ ಇದ್ದಾನೆ. ಅದಕ್ಕೆ ಆಡ್ಕೊಂಡು ನಗ್ತಾ ಇದ್ದೀನಿ, ನಿಮಗೂ ತೋರಿಸ್ತಾ ಇದ್ದೀನಿ. ಕಾಯಿಸ್ತಾ ಇದ್ದಾರೆ ಮಧ್ಯಾಹ್ನ ಬಿಸಿಲು ಕಾಯ್ಸಕ್ಕೆ ಕರ್ಕೊಂಬಂದವ್ರೆ ಮಗನ್ನ. ಯಾರಾನ ಮಧ್ಯಾಹ್ನ ಮಗು ಬಿಸಿಲು ಕಾಯ್ಸಕ್ಕೆ ಬರ್ತಾರಾ? ಅದು ಬಾಲ್ಕನಿಲಿ ಕೂತ್ಕೊಂಡು. ನಿನ್ನ ಮೂತಿ ನೋಡಬೇಕು ಪ್ಲೀಸ್ ಗಡ್ಡ ಬೋಡ್ಸಯ್ಯ ಅಂದರೆ ನಮ್ಮ ಮನೆಯವ್ರು ಏನು ಹೇಳ್ತಾರೆ ಕೇಳಿ. ವಿಜಯ್ ಇವ್ರ ಥರ ಬಿಡ್ತೀನಿ, ಅಜಿತ್ ಥರ. ಹಾಯ್, ಹೆಂಗೋ ನಮ್ಮ ಮೊಮ್ಮಗ? ಮತ್ತೆ ಕುತ್ಕೊಳ್ಳಿ, ನೀವು ಮೊಮ್ಮಗನ್ನ ಇಟ್ಕೊಳ್ಳಿ. ಇರ್ಲಿ ಬಿಡಿ, ಹಿಂಸೆ ಮಾಡಬಾರ್ದು ಅವನಿಗೆ. ಯಾರಮ್ಮ ಅದು? ಲಕ್ಕಿಮ್ಮ ಯಾರು? ನೋಡ್ತಾವನೆ. ಯಾರದು? ಆಂಜನೇಯ ನೋಡು. ಯಾರ್ದವ್ರೆ? ಅವ್ನಿಗೆ ಹಾಲು ಹಸುವಾಯ್ತೇನೋ. ಇವ್ರು ಯಾರು ಗೊತ್ತಾ? ಮಂಜು ಅವ್ರ ತಾತ. ಮಂಜು ಅವ್ರ ತಾತ ಅಂದರೆ ಲಲಿತಮ್ಮ ಇದ್ದಾರಲ್ಲ, ಅಂದರೆ ನಮ್ಮತ್ತೆ ಅವರ ಅಪ್ಪ. ತುಂಬಾ ವಯಸ್ಸಾಗಿದೆ ಅಂದರು. ನೋಡಿ ನಮ್ಮ ಟೈಗರ್ ಹೆಂಗೆ ಫುಲ್ ಎನರ್ಜೆಟಿಕ್ ಆಗಿದ್ದಾರೆ. ಅವ್ರಿಗೆ ಜಾಸ್ತಿ ಎಲ್ಲ ಓಡಾಡೋದಕ್ಕಾಗಲ್ಲ. ಅದಕ್ಕೆ ನಾವೇ ಹೆಂಗೂ ಮಂಜು ಮನೆ ಹತ್ರ ಬಂದಿದ್ವಲ್ಲ, ಅದಕ್ಕೆ ಇವಾಗ ಕರ್ಕೊಂಡು ಬಂದು ಅವ್ರಿಗೆ ತೋರಿಸ್ತಾ ಇದ್ದೀನಿ. ಅವ್ರಿಗಂತೂ ಸಖತ್ ಖುಷಿ ಪಟ್ಬಿಟ್ರು. ಹಿಂಗೆ ಅಂದರೆ ಅವ್ರಿಗೆ ಎತ್ಕೊಳ್ಳೋಕೆ ಪಾಪ ಆಸೆ ಆಗಿತ್ತು. ಇವಾಗ ನೋಡಿ ಫ್ರೆಂಡ್ಸ್, ನಮ್ಮ ತಾತ ಅವರು ಅಂದರೆ ನಮ್ಮ ಟೈಗರ್ ಒಂದು ಕಾಮಿಡಿ ಮಾಡ್ತಾರೆ. ನಮ್ಮ ಮಂಜುನೇ ಅಲ್ಲ ಅಂದ್ಬಿಟ್ರು. ಇಲ್ವೇನಯ್ಯ? ಮೀಸೆ ತಗೋ. ನನ್ನ ಗಂಡ ಅಲ್ವ ಅವನು ಮಂಜು ತಾತ ಅದು. ಯಾರು ಅನ್ಕೊಂಡಿದ್ಯಾ ನೀನು? ನಿಮ್ಮ ಮೊಮ್ಮಗ ಅಲ್ವ ಅವನು? ಯಾರು ಬೇರೆಯವನ? ಓ, ಯಾರು ಅನ್ಕೊಂಡೆ ನೀನು ಇಷ್ಟೊತ್ತು? ಆ್ಯಂಡ್ ಸೊ ಅದಕ್ಕೆ ಮಂಜು ಕೊಟ್ಟೆ ಎತ್ಕೊಳ್ಳೋದಕ್ಕೆ ಹೇಳು ಅಂತ. ಅದಕ್ಕೆ ಅವರು ಎತ್ಕೊಳ್ಳೋದ ಬೇಡ ಅಂತ ಯೋಚನೆ ಮಾಡ್ತಾಯಿದ್ರು. ಆಮೇಲೆ ಎತ್ಕೊಂಡ್ಮೇಲೆ ಚೆನ್ನಾಗಿ ಇಟ್ಕೊಂಡು ಕೂತ್ಕೊಂಡ್ರು ಲಕ್ಕಿನ. ಮುತ್ತಾತು ನೋಡೋಕೆ ಬಂದವನ? ಹಾಂ, 4 ತಿಂಗಳಾಯ್ತು ನಿನ್ನೆಗೆ, ಇವತ್ತು 5. ಅವನಲ್ಲ, ನಾವು ಬಂದು. ನಾನಾ ನಿನ್ನೆ ಬಂದೆ. ನಿನ್ನೆ ಬಂದೆ.
ಅಪ್ಪಣ್ಣ ನನಗೆ ಮುತ್ತಾತ ಅತ್ತಣ್ಣ ನಿಮ್ಮ ತಾತ ಬಂದಿಲ್ಲ ಅಲ್ಲಿ. ಕೇಳಿದೆ ತಾತನ ನೋಡಿ ನೀನು ಅಪ್ಪಣ್ಣ ಮಾತಾಡ್ಸಿ ಮಾತಾಡ್ತಾ ಎಲ್ಲ ಎತ್ತುಗಳು ಎತ್ಕೊಳು ನೀಟಾಗಿ ಎತ್ಕೊಡು ಕೂತ್ಕೊಳ್ಳೋ ಬೇಡ ಸಾಕು ತಾತನ ಅಲ್ಲ ನನ್ನ ಮನೆ ಆಗಿ ಪಾಪ ನೋಡಿದ್ರೆ ಮಾತಾಡ್ಸು ಕೂರ್ಸಂತ ಅಪ್ಪಣ್ಣ 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 ಬಾ ನೀಟಾಗಿ ಎತ್ಕೊಡು ಯಾರು ಲಕ್ಕಿ ಫೋಟೋ ತೆಗಿತೀನಿ ಜಾಗ ಬಿಡು ನೀನು ಫೋಟೋ ತೆಗಿಯಮ್ಮ ಒಂದು ಎರಡು ಕೊಡು ನಾನು ಅಪ್ಪಣ್ಣ ಇಲ್ಲೇನಾಯಿತು ಗೊತ್ತಾ ಅವರು ಒಂದೆರಡು ಫೋಟೋ ನನಗೂ ಕೊಡಮ್ಮ ಅಂತ ಕೇಳಿದ್ರು. ನಾನು ನಾರ್ಮಲಾಗಿ ಕ್ಯಾಮ್ರಾದಲ್ಲಿ ತೆಗಿತೀನಿ ಫೋಟೋ ಬರುತ್ತೆ ಅಂತ ಅಂದ್ಕೊಂಡ್ರು. ಸೊ ಇನ್ನೋಸೆನ್ಸ್ ಅಂತೂ ಅವರಂತೂ ಎಷ್ಟು ಖುಷಿ ಪಡ್ತಾಯಿದ್ರು ಅಂದರೆ ಅವ್ರಿಗೆ ಎತ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ. ಬಟ್ ಅವ್ರಿಗೆ ಎತ್ಕೊಳ್ಳೋಕೆ ಇಷ್ಟ. ನಾನು ಅದಕ್ಕೆ ಮಂಜುಗೆ ಸಪೋರ್ಟಾಗಿ ಇಟ್ಕೊಂಡು ನೀಟಾಗಿ ಎತ್ಕೊಳ್ತಾರೆ ಅಂದರೆ ಅವರು ಚೇರ್ ಹಾಕೊಂಡು ಕುತ್ಕೊಳ್ಳೋ ಇಲ್ಲೇ ಪಕ್ಕದಲ್ಲಿ ಅಂತ ಹೇಳ್ತಾಯಿದ್ರು. ನನಗಂತೂ ಸ್ವಲ್ಪ ತುಂಬಾ ಖುಷಿ ಆಯಿತು. ಲಕ್ಕಿಗೆ ಮುತ್ತಾತನೂ ನೋಡಿದ್ದು. ಇದು 4th ಜನ್ರೇಷನ್ ಅವನಿಗೆ, ಮಂಜು ಮನೆ ಕಡೆಯಿಂದ ತೊಗೊಳೋದಾದರೆ. ಮೇ ಬಿ ಈ ಥರ ಇನ್ನೋಸೆನ್ಸು ನಮ್ಮ ಜನ್ರೇಷನಲ್ಲೇ ಲಾಸ್ಟ್ ಅನಿಸುತ್ತೆ ನಾವು ನೋಡೋದಕ್ಕೆ. ಯಾಕಂದರೆ ಫ್ಯೂಚರ್ ವೈಸಲ್ಲಿ ಅದನ್ನ ತೊಗೊಳೋದಾದರೆ ಎಲ್ಲ ಮಕ್ಕಳು ಅಪ್ಡೇಟೆಡ್ ಆಗಿರ್ತಾರೆ. ಬಟ್ ನಮ್ಮ ಜನ್ರೇಷನಲ್ಲಿ ಇವಾಗಲೂ ಎಷ್ಟೋ ಜನ ಅಪ್ಪ ಅಮ್ಮಂದಿರು ನಮ್ಮ ಪಕ್ಕ ಏನಾದರೂ ಮೊಬೈಲ್ ಹೇಳ್ಕೊಂಡು ಕೊಡು ಅಂತ ಕೂತ್ಕೊಳ್ತಾರೆ. ಮತ್ತು ನಾವೇನಾದರೂ ಹೇಳ್ಕೊಡ್ತಾಯಿದ್ರೆ ಪಕ್ಕದಲ್ಲಿ ಮಕ್ಕಳು ಥರ ಕೂತ್ಕೊಂಡು ಹೇಳ್ಸ್ಕೊತಾ ಇರ್ತಾರೆ ಯಾವ ಥರ ಆಪ್ರೇಟ್ ಮಾಡೋದು ಏನು ಅಂತ. ಸೊ ಮೇ ಬಿ ಈ ಥರ ಇನ್ನೋಸೆನ್ಸ್ ನಮ್ಮ ಜನ್ರೇಷನ್ನೇ ಲಾಸ್ಟ್ ಅನಿಸುತ್ತೆ. ಆ್ಯಂಡ್ ವಿ ಆರ್ ಸೋ ಬ್ಲೆಸ್ಡ್ ಅಂತಲೂ ಅನಿಸುತ್ತೆ. ನನಗಂತೂ ಇವ್ರನ್ನ ಬಂದು ಮಾತಾಡಿಸಿದಾಗ ಎಷ್ಟು ಖುಷಿ ಆಯಿತು ಗೊತ್ತಾ. ಅವ್ರ ಮೊಮ್ಮಗುನ ಎಷ್ಟು ಚೆನ್ನಾಗಿ ಆಟ ಆಡಿಸ್ತಾಯಿದ್ರು. ನನಗಂತೂ ನೋಡೋದಕ್ಕೆ ಖುಷಿ ಆಯಿತು. ಆ್ಯಂಡ್ ಇದು ಬಂದು ಈವ್ನಿಂಗ್ ಆಗಿತ್ತು. ನಾವು ಫಿಶ್ ತಂದಿದ್ವಿ. ತುಂಬ ದಿನ ಆಗಿತ್ತು ಆಕ್ವೇರಿಯಮಲ್ಲಿ ಫಿಶ್ ನೋಡಿ. ಸೊ ಎಲ್ಲ ಸತ್ತೋಗ್ಬಿಟ್ಟಿತ್ತು. ಮೇ ಬಿ ನಾನು ಲಾಸ್ಟ್ ಅನಿಸುತ್ತೆ ಆವಾಗನೇ, ಅಂದರೆ ನಾನು ಹೋಗೋ ಟೈಮಲ್ಲೇ ಲಾಸ್ಟ್ ಆಗಿದ್ದಿದ್ದು. ಸೊ ಮಂಜು ಲಕ್ಕಿ ಅಂತ ಹೆಸ್ರು ಹೇಳಿ ಲಾಸ್ಟ್ ಟೈಮ್ ಹೆಸ್ರುಘಟ್ಟದಿಂದ ತರಬೇಕು ಅಂತ ಅಂದ್ಕೊಂಡ್ವಿ. ಬಟ್ ಆ ಟೈಮಲ್ಲಿ ಅಲ್ಲಿ ಇರಲಿಲ್ಲ. ಸೊ ಇಲ್ಲೇ ಬಗಲ್ಗುಂಟೆಗೆ ಹೋಗಿದ್ವಲ್ಲ, ಹಾಗೆ ಅಲ್ಲಿಂದ ತೊಗೊಂಡು ಬಂದ್ವಿ. ಫಿಶಸ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಲ್ಲ. ನನಗಂತೂ ತುಂಬಾ ಖುಷಿ ಈ ಥರ ಫಿಶಸ್ನೆಲ್ಲ ಮನೇಲಿ ಸಾಕೊಳ್ಳೋದು. ನಂಗೆ ನಿಜ ಗೊತ್ತಿರಲಿಲ್ಲ. ಲೈಕ್ ಮೌಲಿ ಫಿಶ್ ತಂದಿದ್ರು. ಮೌಲಿ ಫಿಶ್ ಒಂದೆರಡು ಮರಿ ಹಾಕ್ಬಿಟ್ಟಿತ್ತು. ನಾನು ಯಾವತ್ತೂ ಗೊತ್ತಿರಲಿಲ್ಲ. ಬಟ್ ಮೇಘ ನಂಗೆ ತೋರಿಸಿದಾಗ ಯಾವ ಥರ ಇದೆ ನೋಡು ಅಂದಾಗ ಮೌಲಿ ಫಿಶ್ ಸಪ್ರೇಟಾಗಿ ಬಿಡು, ಬಿಕಾಸ್ ಅದು ಮರಿ ಹಾಕುತ್ತೆ, ಅದೇ ತಿನ್ಬಿಡುತ್ತೆ ಅಂತ ಹೇಳಿದ್ಲು. ನನಗೂ ಅಷ್ಟು ಶ್ಯೂರಾಗಿ ಗೊತ್ತಿಲ್ಲ, ಯಾರಿಗಾದ್ರೂ ಸಜೆಸ್ಟ್ ಮಾಡಿ ನನಗೆ ನಮ್ಮ ಮೇಘನ ಹೇಳಿದ್ಲು. ಸೊ ಇವಾಗ ಸದ್ಯಕ್ಕೆ ನಾನು ಮೌಲಿ ಫಿಶ್ನ ಸಪ್ರೇಟಾಗೇ ಬಿಟ್ಟಿದ್ದೀನಿ. ಆ್ಯಂಡ್ ಆ ಕಲರ್ ಫಿಶಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ನನಗಂತೂ ಸಖತ್ ಖುಷಿ ಈ ಥರ ಎಲ್ಲ ನೋಡೋದಕ್ಕೆ. ಏನು ಗೊತ್ತಾ, ನನಗೆ ಇನ್ನೊಂದೇನೆಂದರೆ ನಾನು ತಂದು ಹಿಂಗೆಲ್ಲ ಸಾಕ್ಬಿಡ್ತೀನಿ. ಸಾಕಾದ್ಮೇಲೆ ಅದೇನಾದರೂ ಅಪ್ಪಿ ತಪ್ಪಿ ಈ ದೃಷ್ಟಿಗೆಲ್ಲ ಸತ್ತೋಗ್ಬಿಡುತ್ತೆ ಅಂತ ಹೇಳ್ತಾರಲ್ಲ, ಅಷ್ಟು ನನಗೂ ಗೊತ್ತಿಲ್ಲ. ಆ ಥರ ಆದಾಗ ಸಖತ್ ಬೇಜಾರಾಗಿ ಹೋಗುತ್ತೆ. ಅವಾಗ ಏನು ಅನಿಸ್ಬಿಡುತ್ತೆ, ಯಪ್ಪ ಯಾವುದು ಥರದ್ದು ಬೇಡ, ಏನೂ ಬೇಡ ಅಂತ ಅನಿಸ್ಬಿಡುತ್ತೆ. ಆ್ಯಂಡ್ ಫಿಶ್ ಮರಿ ಹಾಕೋದನ್ನ ನಾನು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಸೊ ಈಗಿತ್ತು ನನ್ನ ಕಂಪ್ಲೀಟ್ ವೀಕ್ ವ್ಲಾಗ್. ಕಂಪ್ಲೀಟಾಗಿ ನಾನು ಯಾವುದೇ ವಿಡಿಯೋಸ್ನ ಹಾಕೋದಕ್ಕಾಗ್ತಾಯಿಲ್ಲ. ಮೇನ್ ರೀಸನ್ ಆಫೀಸ್ಗೆ ಹೋಗೋದ್ರಿಂದ. ಸೊ ನನ್ನ ವಿಡಿಯೋಸ್ ಎಲ್ಲ ಸ್ವಲ್ಪ ಲೇಟಾಗೆ ಬರುತ್ತೆ. ಪ್ಲೀಸ್ ಯಾರೂ ಬೇಜಾರು ಮಾಡ್ಕೊಳ್ಬೇಡಿ. ಯಾವಾಗಲೂ ನಂಗೆ ಸಪೋರ್ಟ್ ಮಾಡಿ. ಆ್ಯಸ್ ಯೂಶುವಲ್ ನಾನು ಯಾವಾಗಲೂ ಹೇಳೋ ಥರ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್ ಅಂತ ಹೇಳ್ತಾ, ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಇದೇ ಥರ ನಾನು ವಿಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಿ. ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ದಟ್ ಟೇಕ್ ಕೇರ್, ಸಿ ಯು, ಬಾಯ್. ನನ್ನ ವ್ಲಾಗ್ ಯಾರಿಗೆಲ್ಲ ನನ್ನ ವ್ಲಾಗ್ ಇಷ್ಟ ಆಗಿದೆ ಲೈಕ್, ಕಮೆಂಟ್, ಶೇರ್ ಮೂಲಕ ನಿಮ್ಮ ಅನಿಸಿಕೆಯನ್ನು ತಿಳಿಸಿ.